ಶ್ರೀಮಾನ್ ಸಿನಪ್ಪನವರು ವನ್ನಿಕುಲ ಕ್ಷತ್ರಿಯ ಸಂಘದ ಉತ್ತರ ಕನ್ನಡ ಜಿಲ್ಲಾ ತಂಡ ಆಟಗಾರರಿಂದ ಅದ್ಭುತವಾದಂತಹ ಟ್ಯಾಕಲ್ ಒಬ್ಬ ಪ್ರೋ ಕಬಡ್ಡಿ ಖ್ಯಾತ ಆಟಗಾರರನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ. ಸತ್ಯಧಾರವಾಹಿಯ ಅಮೂಲ್ ಬೇಬಿ ಅಂತ ಖ್ಯಾತ ಹೀರೋ ಆಗಿ ಜನಮನ್ನಣೆ ಪಡೆದಂತ ಸಾಗರ್ ಅವರು ಆಗಮಿಸ್ತಾ ಇದ್ದಾರೆ. ಚಪ್ಪಾಳೆ ಮುಖೇನ ಅವ್ರನ್ನ ಸ್ವಾಗತಿಸೋಣ. ಅಮೂಲ್ ಬೇಬಿ ಸಾಗರ್ ಅವರು ಕಿರುತೆರೆಯ ಖ್ಯಾತ ಸೀರಿಯಲ್ ಆಕ್ಟರ್, ಈಗ ಜನಮನ್ನಣೆ ಪಡೆದಂತ ಅಮೂಲ್ ಬೇಬಿ ಸತ್ಯ ಧಾರಾವಾಹಿಯ ಸಾಗರ್ ಅವರೆಲ್ಲ ಆಗಮಿಸ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ವಿ. ಸ್ವಾಗತ ಸುಸ್ವಾಗತ. ಅಮೂಲ್ ಬೇಬಿ ಧಾರಾವಾಹಿಯ ನಾಯಕ, ಕಿರುತೆರೆಯ ನಾಯಕ ನಟ ಸಾಗರ್ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಧೀರಜ್ ಮುನಿರಾಜು ಬ್ರಿಗೇಡ್ನ ಈ ಒಂದು ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ಗೆ ಕಿರುತೆರೆ ನೆಚ್ಚಿನ ನಾಯಕ ನಟರಾಗಿರುವಂತಹ ಶುದ್ಧ ಸಾಗರ್ ಅವರು, ಅವರನ್ನ ಎಲ್ಲರೂ ಪ್ರೀತಿಯಿಂದ ಅಮೂಲ್ ಬೇಬಿ ಅಂತಾನೆ ಕರೆಯೋದು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅವರಿಗೆ ಧೀರಜ್ ಮುನಿರಾಜು ಬ್ರಿಗೇಡ್ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಾಕಷ್ಟು ರೋಚಕ ಪಂದ್ಯಗಳು ನಿಮ್ಗೆ ನೋಡೋದಕ್ಕೆ ಸಿಗ್ತಾ ಇದೆ. ದಯವಿಟ್ಟು ಯಾರು ನಿಂತ್ಕೊಂಡು ಮ್ಯಾಚ್ ಅನ್ನು ನೋಡ್ಬೇಡಿ. ಗ್ಯಾಲರಿ ವ್ಯವಸ್ಥೆ ಮಾಡಿದ್ದೇವೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನಿಂತ್ಕೊಂಡಿದ್ದೀರಾ. ಗ್ಯಾಲರಿ ವ್ಯವಸ್ಥೆ ಇದೆ. ದಯವಿಟ್ಟು ನೀವು ನಿಂತ್ಕೊಂಡಿದ್ರೆ ಅಲ್ಲಿ ಕೂತಿರೋರಿಗೆ ಮ್ಯಾಚ್ ಕಾಣಿಸಲ್ಲ. ಜನ ಸಾಗರವೇ ಹರಿದು ಬರ್ತಾ ಇದೆ. ಎಲ್ಲ ಜಿಲ್ಲಾ ಮತ್ತು ಎಲ್ಲ ಜಿಲ್ಲಾ ತಂಡದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಈ ಕೂಡಲೇ ನಮ್ಮ ರೆಫ್ರಿಡೆಸ್ಗೆ ಮುಂಭಾಗಕ್ಕೆ ತಾವು ತೆರಳಬೇಕು. ಎಲ್ಲ ಜಿಲ್ಲಾ ತಂಡದ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಈ ಕೂಡಲೇ ರೆಫ್ರಿಡೆಸ್ ಬಳಿ ಜಮಾವಣೆಗೊಳ್ಳಬೇಕು. ಆಲ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಸ್, ಆಲ್ ಡಿಸ್ಟ್ರಿಕ್ಟ್ ಸೆಕ್ರೆಟರೀಸ್, please gather over the referees. ಚಿಕ್ಕಮಗಳೂರು ತಂಡದ ಯಶವಂತ ಗ್ಯಾಪ್ ಅನ್ನು ಹುಡುಕಿದ್ರು. ಪ್ರಜ್ವಲ್ ಬೇಡವಾದಂತ ಟ್ಯಾಕಲ್ಗೆ ಮುಂದಾಗಿದ್ದಾರೆ. 4-2 in favor of ಉತ್ತರ ಕನ್ನಡ. ದಾಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ಮಹೇಶ್ 5 ಆಟಗಾರ ನೋಡ್ಬೇಕು. ಬೋನಸ್ ಇಲ್ಲದಂತ ಸಂದರ್ಭ. ಚುರುಕಿನ ಪಾದಗಳ ಚಲನೆಯೊಂದಿಗೆ ರೈಟ್ ಕಾರ್ನರ್ ಭಾಗದಿಂದ ಡಬಲ್ ಆಂಕಲ್ ಹೋಲ್ಡ್. ಚಿಕ್ಕಮಗಳೂರು ತಂಡ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಜರ್ಸಿ ನಂಬರ್ 5 ಜೀವನ್. ಮತ್ತು ದಾಳಿಯಲ್ಲಿ ಪ್ರೇಕ್ಷಕರ ಅಚ್ಚುಮೆಚ್ಚಿನ ಆಟಗಾರ ಗಗನ್ ಗೌಡ. 4-3 ಪಂದ್ಯ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಜಾಂಟಿ ಠಿಡಿಂಗ ಬಿಡಿಂಗ. ಇನ್ನೋರ್ವ ಪ್ರೋ ಕಬಡ್ಡಿ ಆಟಗಾರ ರಂಜಿತ್ ನಾಯ್ಕ ಪಾಟ್ನಾ ಪೈರೇಟ್ಸ್ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರತಿನಿಧಿಸಿದ್ದಾನೆ. ಒಂದೊಳ್ಳೆ ಹ್ಯಾಂಡ್ ಟಚ್ ನೊಂದಿಗೆ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ನಮ್ಮ ದೊಡ್ಡಬಳ್ಳಾಪುರದ ಆರಕ್ಷಕರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಶ್ರಮಿಸಿ ಶಿಸ್ತುಬದ್ಧವಾದಂತಹ ಒಂದು ಕಾರ್ಯಕ್ರಮಕ್ಕೆ ಶಾಂತ ರೀತಿಯನ್ನು ಮೂಡಿ ಬರೋದಕ್ಕೆ ಸಹಕರಿಸ್ತಾ ಇದ್ರೆ. ದಯವಿಟ್ಟು ನಮ್ಮೆಲ್ಲ ದೊಡ್ಡಬಳ್ಳಾಪುರದ ಜನತೆ ಒಂದು ಸ್ವಲ್ಪ ಸಹಕರಿಸಿ. ಗ್ಯಾಲರಿ ವ್ಯವಸ್ಥೆ ಇದೆ, ಅಲ್ಲಿ ನಿಂತ್ಕೊಂಡ್ರೆ ನೋಡಿ, ಗ್ಯಾಲರಿಯಲ್ಲಿ ಇರೋರಿಗೆ ಮ್ಯಾಚ್ ಕಾಣಿಸಲ್ಲ. ನೀವು ನಿಂತ್ಕೊಳ್ಳೋದಲ್ಲದೆ ಅಲ್ಲಿ ಕೂತಿರೋರಿಗೂ ಮ್ಯಾಚ್ ಕಾಣ್ತಾ ಇರೋ ತರ ಮಾಡ್ತಾರೆ. ಎಲ್ಲ ಜಿಲ್ಲಾ ತಂಡದ ಅಧ್ಯಕ್ಷರು ಕಾರ್ಯದರ್ಶಿಗಳಿಗೆ ವಿಶೇಷವಾದ ಸೂಚನೆ. ಈ ಕೂಡಲೇ ತೀರ್ಪುಗಾರ ಮಂಡಳಿಯ ವೇದಿಕೆ ಬಳಿ ತಾವು ತೆರಳಬೇಕು. ಆಲ್ ಡಿಸ್ಟ್ರಿಕ್ಟ್ ಟೀಮ್ ಸೆಕ್ರೆಟರೀಸ್ ಅಂಡ್ ಆಲ್ ಡಿಸ್ಟ್ರಿಕ್ಟ್ ಟೀಮ್ಸ್ ಪ್ರೆಸಿಡೆಂಟ್ಸ್ ಕೈಂಡ್ಲಿ ರಿಪೋರ್ಟ್ ನಿಯರ್ ದಿ ರೆಫ್ರಿಡೆಸ್. ಈ ಕೂಡಲೇ ತಾವು ಇಲ್ಲಿ ಬರಬೇಕು. ವಿಶೇಷ ಸೂಚನೆ ಮಾಡಿ. 6-4 2 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. ದಾಳಿಯಲ್ಲಿ ಗಗನ್ ಗೌಡ ಚುರುಕಿನ ಪಾದಗಳ ಚಲನೆಯೊಂದಿಗೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ಆದರೆ ಉತ್ತರ ಕನ್ನಡದ ಡಿಫೆನ್ಸ್ ಭದ್ರವಾಗಿದೆ. ಆ ಪ್ರಮುಖ ದಾಳಿಗಾರನಿಗೆ ಅಂಕವನ್ನು ಪಡೆದುಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ. ಪ್ರಜ್ವಲ್ ದಯವಿಟ್ಟು ಅಂಕಣದ ಮಧ್ಯಭಾಗದಲ್ಲಿ ಸಾಕಷ್ಟು ನಮ್ಮ ಪದಾಧಿಕಾರಿಗಳೇ ಇದ್ದೀರಾ. ದಯವಿಟ್ಟು ಕುತ್ಕೊಳ್ಳಿ, ಯಾಕಂದ್ರೆ ನಿಂತ್ಕೊಂಡಿದ್ರೆ ನಮ್ಮ ಬಡಾವಣೆಯ ಪ್ರೇಕ್ಷಕರಿಗೆ ಮಧ್ಯವನ್ನು ವೀಕ್ಷಿಸಲು ಅವಕಾಶ. ಇವರಿಗೆ ಅತಿಥಿ ಸತ್ಕಾರಕ್ಕೆ ಪ್ರಜ್ವಲ್ ಮಂಜು ಅವರನ್ನ ಸಾಕಷ್ಟು ಒಳಭಾಗಕ್ಕೆ ನುಗ್ಗಿ ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ.
ಶ್ರೀಯುತ ಜನಾರ್ದನ್ ಅವರು ಭಾಜಪ ಪ್ರಭಾವಿ ಮುಖಂಡರು, ಯಲಹಂಕ ನಗರ ಘಟಕದವರು, ಉದ್ಯಮಿಗಳು, ಆತ್ಮೀಯ ಸ್ನೇಹಿತರು, ಧನ್ಯವಾದಗಳು. ಹಾರ್ಟಿ ವೆಲ್ಕಮ್ ಟು ಸರ್, ಹಾರ್ಟಿ ವೆಲ್ಕಮ್ ಟು ಜನಾರ್ದನ್ ಸರ್ ಅವರಿಗೆ. ಜಾನಿ ಅಂತ ನಮ್ಮ ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು. ಎಸ್ ರಂಜಿತ್ ನಾಯ್ಕ್ ಅತ್ಯುತ್ತಮವಾದಂತಹ ಶ್ರೀಯುತ ಗಣಿಯವರು ಹಾಗೆ ಶ್ರೀಯುತ ನಾರಾಯಣಸ್ವಾಮಿರವರು ನಮ್ಮ ಬಡಾವಣೆಯ ಹಿರಿಯರು, ಅವರನ್ನ ಈ ಸಂದರ್ಭದಲ್ಲಿ ಸತ್ಕರಿಸಿ ಸನ್ಮಾನಿಸಲಾಗ್ತದೆ. ಶ್ರೀಮಾನ್ ಮುದ್ದಪ್ಪನವರು ಮಾಜಿ ನಗರಸಭಾ ಅಧ್ಯಕ್ಷರು, ಹಾಗೆ ಶ್ರೀಯುತ ಬಂತೆ ವೆಂಕಟೇಶ್ ಅವರು ಹಾಲಿ ನಗರಸಭಾ ಸದಸ್ಯರು, ಶ್ರೀಮಾನ್ ಜನಾರ್ದನ್ ಅವರು ಇದೀಗ ಮೋದಿ ಬಾಯ್ ಸಂಸ್ಥಾಪಕ ಹಾಗೂ OBC ಮೋರ್ಚಾ ನಗರ ಘಟಕದ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ನರೇಂದ್ರ ಅವರನ್ನ ಈ ಸಂದರ್ಭದಲ್ಲಿ ಕರೆಸಿ ಸತ್ಕರಿಸ್ತಾ ಇದ್ವಿ. ಎಸ್ ಮಧ್ಯ ದಾಳಿಯಲ್ಲಿ ಚಿಕ್ಕಮಗಳೂರು ತಂಡದ ಗಗನ್ ಗೌಡ ಎಸ್ ಹೈಟ್ ಅನ್ನ ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾ ಪ್ರೋ ಕಬಡ್ಡಿಯಲ್ಲಿ ಸಹ ಮೆಚ್ಚಿದ ಆಟಗಾರ ಈ ಒಂದು ಪಂದ್ಯದಲ್ಲಿ. ಎಸ್ ರಂಜಿತ್ ಹಾಗೂ ವಿನೋದ್ ಕೊಪ್ಪಳ ಜಿಲ್ಲೆಯ ಶ್ರೀಯುತ ಭೀಮೇಶ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಈ ಸುಸಂದರ್ಭದಲ್ಲಿ ಸತ್ಕಾರ ಮಾಡ್ತಾರೆ. ಶ್ರೀಯುತ ಮನ್ಸೂರ್ ಅಲಿ ಖಾನ್, ದೊಡ್ಡಬಳ್ಳಾಪುರದಲ್ಲಿ ಮನ್ಸೂರ್ ಅಲಿ ಖಾನ್ ಅಂದ್ರೆ ಅವರದೇ ಒಂದು ಖ್ಯಾತಿ. ಈ ಭಾಗದ ಒಬ್ಬ ಖ್ಯಾತ ನಮ್ಮ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು. ಎಲ್ಲ ನಮ್ಮ ಜನ ಚಪ್ಪಳ ಬರಲಿ. ಈ ನೆಲದಲ್ಲಿ ಅದ್ಭುತ ಕಬಡ್ಡಿ ಕ್ರೀಡಾಪಟುವಾಗಿ ಎಸ್ಕಾರ್ಸ್ ಕೈಗಾರಿಕಾ ಸಂಸ್ಥೆಯನ್ನು ಪ್ರತಿನಿಧಿಸಿ ಹಲವಾರು ರಾಜ್ಯ ರಾಷ್ಟ್ರ ಮಟ್ಟದ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ ಒಬ್ಬ ಶ್ರೇಷ್ಠ ಕ್ರೀಡಾಪಟು ನಮ್ಮ ಮುತ್ತೂರಿನ ಕಬಡ್ಡಿಯ ಮುಕುಟಮಣಿ ಮನ್ಸೂರ್ ಅಲಿ ಖಾನ್ ಅವರಿಗೆ ನಮ್ಮ ಯುವ ಬ್ರಿಗೇಡ್ ಧೀರಜ್ ಮುನ್ರಾಜ್ ಯುವ ಬ್ರಿಗೇಡ್ನ ವತಿಯಿಂದ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಮನ್ಸೂರ್ ಅಲಿ ಖಾನ್ ಜೋರ ಚಪ್ಪಾಳೆ ಮಗನವನ್ನ ಮುತ್ತೂರಿನ ಕಬಡ್ಡಿಯ ಮುಕುಟಮಣಿ ಮನ್ಸೂರ್ ಅಲಿ ಖಾನ್ ಅವರಿಗೆ ಈ ಸುಸಂದರ್ಭದಲ್ಲಿ ಲಾಸ್ಟ್ 5 ಸೆಕೆಂಡ್ಸ್ ಇರುವಾಗ ಬೀಪ್ ಸೆಕೆಂಡ್ ಕೇಳಲ್ಲ, ನಿಧಾನ ಮಾತಾಡ್ಕೊಂಡು ನಿಲ್ಲಿಸಿ. ಆ ಬೀಪ್ ಸೆಕೆಂಡ್ ಕೇಳೋವರೆಗೂ ಎಸ್ ರಂಜಿತ್ ನಾಯ್ಕ 14-5 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಶ್ರೀಯುತ ಜನಾರ್ದನ್ ಅವರು ದಯವಿಟ್ಟು ಬರಬೇಕು. ಶ್ರೀಯುತ ಜನಾರ್ದನ್ ಅವರು ನಮ್ಮ ಯಲಹಂಕ ಕ್ಷೇತ್ರದ ಶ್ರೀಯುತ ಭೀಮೇಶ್ ಅವರು ಕೊಪ್ಪಳ ಜಿಲ್ಲೆಯಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಕೊಪ್ಪಳ ಜಿಲ್ಲೆಯ ತಂಡಕ್ಕೆ ಪ್ರಾಯೋಜಕತ್ವವನ್ನು ನೀಡಿದ್ದಾರೆ. ಹಾಗಾಗಿ ಭೀಮೇಶ್ ಅವರು ಕೊಪ್ಪಳ ಜಿಲ್ಲೆಯವರನ್ನ ಇಲ್ಲಿ ಸತ್ಕರಿಸಿ ಸನ್ಮಾನಿಸಲಾಗ್ತದೆ. ಹಾಗೆ ಶ್ರೀಯುತ ಜನಾರ್ದನ್ ರವರು ಭಾಜಪ ಯುವ ಮುಖಂಡರು ಕಟ್ಟಾಳು ಯಲಹಂಕ ಅವರು ಕೂಡ ಇಲ್ಲಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಯುತರು ಜನಾರ್ದನ್ ಅವರು ಅಲಿಯಾಸ್ ಜಾನೀರ್ ಅವರಿಗೆ ಉದ್ಯಮಿಗಳು ಭಾಜಪ ಕಟ್ಟಾಳು ಯುವ ಬ್ರಿಗೇಡ್ನ ವತಿಯಿಂದ ಅವರಿಗೆ ಶ್ರೀಯುತ ಆನಂದ ಮೂರ್ತಿರವರು, ಬಂತಿ ವೆಂಕಟೇಶ್ ಗೌಡರು, ಎಸ್ ಚಿಕ್ಕಮಗಳೂರು ತಂಡಕ್ಕೆ ಥರ್ಡ್ ರೈಡ್ ಮಾಡು ಇಲ್ಲವೇ ಮಡಿ ಅಂಕಕ್ಕಾಗಿ ಪ್ರಯತ್ನ ಕಾತ್ ನೋಡೋಣ. ಶ್ರೀಯುತ ಸಾಗರ್ all team captains, all district team secretaries and presidents ಎಲ್ಲರೂ ಕೂಡ ರೆಫ್ರಿ ಡೆಸ್ಕ್ಗೆ ಬಳಿ ಬರಬೇಕು. ಸತ್ಯ ಧಾರಾವಾಹಿಯ ಕಿರುತೆರೆಯ ನಾಯಕ ನಟ, ಭವಿಷ್ಯದ ಭರವಸೆಯ ಯುವ ನಾಯಕ ನಟ ಸತ್ಯರವರು ಕೂಡ ನಮ್ಮ ಸಾಗರ್ ಅವರು ಕೂಡ ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಶ್ರೀಯುತ ಜನಾರ್ದನ್ ಮತ್ತು ಶ್ರೀಮನ್ ಮುನಿಕೃಷ್ಣರವರು, ಶಶಾಂಕ್ ಮುಲ್ಕಿ ದಕ್ಷಿಣ ಕನ್ನಡದ ಯುವ ಆಟಗಾರ ಡ್ಯಾಶ್ ಹೊಡೆಯುವಂತ ಪ್ರಯತ್ನ ಕಾತ್ ನೋಡಬೇಕಾಗಿದೆ. ಶ್ರೀಯುತ ಮುನಿಕೃಷ್ಣರವರು ಸಿಂಗನಾಯಕನ ಗ್ರಾಮ ಪಂಚಾಯತ್ ಸದಸ್ಯರು ವೇದಿಕೆಗೆ ಆಗಮಿಸಿದರೆ ಅವರಿಗೆ ಈ ಸುಸಂದರ್ಭದಲ್ಲಿ ಸತ್ಕಾರ. 3-2 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ದಾಳಿಯಲ್ಲಿ ಸಕ್ಕರೆ ನಾಡು ಮಂಡ್ಯ ತಂಡದ ವಿಶ್ವಾಸ್ ಗೌಡ ಪ್ರೋ ಕಬಡ್ಡಿ ಖ್ಯಾತ ಆಟಗಾರ. ಪಾಟ್ನಾ ಪೈರೇಟ್ಸ್, ಪುಣೇರಿ ಪಲ್ಟನ್ ಹಾಗೂ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಶ್ರೇಷ್ಠ ಆಟಗಾರ. ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ಎಲ್ಲ ಜಿಲ್ಲಾ ಪ್ರೆಸಿಡೆಂಟ್ಗಳು, ಕಾರ್ಯದರ್ಶಿಗಳು ಈ ಕೂಡಲೇ
ಷಣ್ಮುಗಂ ಸರ್ ಇರ್ತಕ್ಕಂಥ ಒಂದು ರೆಫ್ರಿಡೆನ್ಸ್ ಆಗಮಿಸಬೇಕಂತ ಮನವಿ ಮಾಡಿಕೊಳ್ತಾ ಇದ್ದೀವಿ. ಇದು ವಿಶೇಷವಾದ ಸೂಚನೆ. ಸತ್ಯ ಧಾರಾವಾಹಿಯ ಕಿರುತೆರೆಯ ನಾಯಕ ನಟ, ಭರವಸೆಯ ಭವಿಷ್ಯದ ಯುವ ನಾಯಕ ನಟ ಶ್ರೀಯುತ ಸಾಗರ್, ಅಮೂಲ್ ಬೇಬಿ ಅಂತಲೇ ಖ್ಯಾತನಾಮರು, ಅಮೂಲ್ ಬೇಬಿ ಖ್ಯಾತಿಯ ಸಾಗರ್ ಕೂಡಲೇ ಆಗಮಿಸಬೇಕು. ಸಂಕಣ ಒಂದರಲ್ಲಿ ಅರ್ಜುನನ ಅಂಕಣದಲ್ಲಿ 18-6 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಈ ಒಂದು ಪಂದ್ಯಾವಳಿ ಯಶಸ್ಸಿಗೆ ಸಹಕರಿಸಿದಂಥ ಗುರುಮ್ ಇಂಟರ್ನ್ಯಾಷನಲ್ ಲಾಡ್ಜ್ನ ಮಾಲೀಕರು ಶ್ರೀಯುತ ಪ್ರಶಾಂತ್ ಅವರು ನಮ್ಮೊಂದಿಗಿದ್ದಾರೆ. ಅವರ ಸೇವೆಯನ್ನು ನಾವು ಪುರಸ್ಕರಿಸಿ ದಯವಿಟ್ಟು ಸರ್ ಬನ್ನಿ, ಪ್ಲೀಸ್ ಬನ್ನಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಕಮ್ ಫಾರ್ವರ್ಡ್ and receive the honor from us sir, please. ಅಭಿಮನ್ಯುವಿನ ಅಂಕಣದಲ್ಲಿ ಮಂಡ್ಯ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾ ತಂಡ 4-3 1 ಅಂಕದ ಮುನ್ನಡೆಯಲ್ಲಿ ಮಂಡ್ಯ. ಗುರುಮ್ ಇಂಟರ್ನ್ಯಾಷನಲ್ ಹೋಟೆಲ್ನ ಮಾಲೀಕರು ನಮ್ಮ ತೀರ್ಪುಗಾರರಿಗೆ ಎಲ್ಲ ಸಂಪೂರ್ಣ ಹೋಟೆಲ್ನ ರೂಮ್ಗಳನ್ನು ನಮಗೆ ನೀಡಿರ್ತಾರೆ 3 ದಿನಗಳ ಕಾಲ. ನಿಜವಾಗ್ಲೂ ದೊಡ್ಡಬಳ್ಳಾಪುರಕ್ಕೆ ಇಂಥ ಒಂದು ಹೆಸರು ಬರಬೇಕು ಅಂತಂದರೆ, ನಮಗೆ ಈ ಒಂದು ಹೆಸರುವಾಸಿ ಕ್ರೀಡಾಕೂಟ ಆಗಬೇಕು ಅಂದರೆ ಪ್ರಶಾಂತ್ ಅವರ ಸಾರ್ಥಕವಾದ ಸೇವೆಯನ್ನು ನಾವು ಸ್ಮರಿಸಲೇಬೇಕು. ಹಾಗಾಗಿ ಈ ಸುಸಂದರ್ಭದಲ್ಲಿ ಧೀರಜ್ ಯುವ ಬ್ರಿಗೇಡ್ ನಿಮ್ಮ ಸಾರ್ಥಕ ಸೇವೆಗೆ ನಾವು ಸದಾ ಚಿರಋಣಿ ಅಂತ ಹೇಳ್ತೇವೆ. ಧನ್ಯವಾದಗಳು ಶ್ರೀಯುತ ಪ್ರಶಾಂತ್ ಅವರು. ಸಾಕಷ್ಟು ಒಳಭಾಗಕ್ಕೆ ನುಗ್ಗಿದ್ರು. ಆ ಒಂದು ಸಂದರ್ಭದಲ್ಲಿ ಸುಶಾಂತ್ ಶೆಟ್ಟಿ ಮಂಗಳೂರು ವಿಶ್ವವಿದ್ಯಾನಿಲಯ ತಂಡದ ನಾಯಕನಾಗಿ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ತಂಡದ ಕ್ಯಾಪ್ಟನ್ ಆಗಿದ್ದಂತಹ ಒಬ್ಬ ಶ್ರೇಷ್ಠ ಡಿಫೆಂಡರ್ ಸುಶಾಂತ್ ಶೆಟ್ಟಿ ಅವರನ್ನ ಕಾಣಬಹುದಾಗಿದೆ. ಈ ಬಾರಿ ಇನ್ನೋರ್ವ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರೊ ಕಬಡ್ಡಿ ಆಟಗಾರ ಸಾಯಿ ಪ್ರಸಾದ್, ತಮಿಳ್ ತಲೈವಾಸ್ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ಐದು 4ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ 1 ಅಂಕದ ಮುನ್ನಡೆಯಲ್ಲಿದೆ. ಅಂಕಣ 2ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಮುಖ್ಯ ತರಬೇತುದಾರರಾಗಿ ಶ್ರೀಯುತ ಹಕೀಂ ರವರು ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿ ಸಾಕಷ್ಟು ಅನುಭವವನ್ನು ಹೊಂದಿದ್ದಾರೆ. ಹಾಗೆ ಕೃಷ್ಣಾನಂದರವರು, ಹಾಗೆ ಎಲ್ಲ ಜಿಲ್ಲಾ ತಂಡದ ತರಬೇತುದಾರರಲ್ಲಿ ವಿಶೇಷ ಸೂಚನೆ, ಊಟದ ಕೂಪನ್ಗಳನ್ನ ಇಲ್ಲಿ ಉಚಿತವಾಗಿ ನೀಡಲಾಗ್ತಾ ಇದೆ. ವೇದಿಕೆಗೆ ಬಂದು ಊಟದ ಕೂಪನ್ಗಳನ್ನು ಪಡೆದು ಈಗಾಗಲೇ ಪಂದ್ಯ ಮುಗಿದಿರುವಂಥವರು ಊಟವನ್ನು ಸದುಪಯೋಗ ಪಡೆದುಕೊಳ್ಬೇಕು. ಆಲ್ ಟೀಮ್ ಕ್ಯಾಪ್ಟನ್ ಪ್ಲೀಸ್ ಕಮ್ ಫಾರ್ವರ್ಡ್, ಪ್ಲೀಸ್ ಕಲೆಕ್ಟ್ ಲಂಚ್ ಕೂಪನ್ಸ್. ವೇದಿಕೆ ಮುಂಭಾಗದಲ್ಲಿ ಲಂಚ್ ಕೂಪನ್ ಉಚಿತವಾಗಿ ನೀಡಲಾಗ್ತದೆ. ಊಟದ ಕೂಪನ್ಗಳು ಪಡೆದು ಪಂದ್ಯ ಮುಗಿದಂಥ ಆಟಗಾರರು ಊಟಕ್ಕೆ ತೆರಳಬೇಕು. ಎಲ್ಲ ಜಿಲ್ಲಾ ತಂಡದ ನಾಯಕರೇ, ತರಬೇತುದಾರ ಗಮನಿಸಿ, ಇದೀಗ ಉಚಿತ ಊಟದ ಕೂಪನ್ಗಳನ್ನು ನೀಡಲಾಗ್ತಾ ಇದೆ. ಯಾರೆಲ್ಲ ತಂಡದ ಪಂದ್ಯಗಳು ಮುಕ್ತಾಯ ಆಗಿದೆ ಅವರು ಊಟದ ಕೂಪನ್ಗಳನ್ನು ಪಡೆದುಕೊಂಡು ಊಟದ ಸದುಪಯೋಗ ಪಡೆದುಕೊಳ್ಳಿ. ಆಲ್ ಟೀಮ್ ಕ್ಯಾಪ್ಟನ್ ಪ್ಲೀಸ್ ಕಳಿಸ್ತಿ ಲಂಚ್ ಕೂಪನ್ಸ್. ಡಿನ್ನರ್ ಕೂಪನ್ಸನ್ನು ದಯವಿಟ್ಟು ಪಡೆದುಕೊಳ್ಬೇಕು. ಊಟದ ಕೂಪನನ್ನು ಪಡೆದುಕೊಳ್ಬೇಕು ಅಂತ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ನೀರು ಬರಬೇಕು ಅಂದರೆ ಈ ಫೋಟೋ ಬರಬೇಕು. ಈ ಫೋಟೋ ಪಕ್ಕ ಅರ್ಥವೇ ಇಲ್ಲ. ಕಿಶೋರ್ 3 ಬರ್ತೀರಿ ಕಾಲ್ದ ಅಮಾರ ಬಿಡ ಹಿಡ್ಕೊಬಿಟ್ಟಿರ್ತಾರೆ ಗೊತ್ತಾವ 2-3 ದಿನ ಬೇವು ಹೊಡೆದ್ರೆ ಏನಾಗಲ್ಲ.
ತಮ್ಮ ಇದೈತಲ್ಲ ಚಿಕ್ಕಮಗಳೂರು ತಂಡದ ಪ್ರಮುಖ ದಾಳಿಗಾರನಿಗೆ ಮೊಣಕಾಲಿಗೆ ಪೆಟ್ಟಾಗಿದೆ. ನಿಜವಾಗ್ಲೂ ಕಳವಳಕಾರಿ ಸಂಗತಿ. ಮೊಣಕಾಲಿನ ಪೆಟ್ಟಿಗೆ ಸ್ನಾಯು ಸೆಳೆತಕ್ಕೆ ಒಳಗಾಗಿದ್ದಾನೆ. ಮುಂದಿನ ವೇಸ್ಟ್ ಕಬಡ್ಡಿ ಕಲಿಯೋದು ಸರ್ ಈಗ ಕಲಿಬೇಕು ನಂಗೆ ಹಿಡಿದೇ ಹೇಳ್ಕೊಡ್ತಾರೆ ಗಾಡೀಲಿ. ಉತ್ತರ ಕನ್ನಡ ಜಿಲ್ಲಾ ತಂಡ 22 ಅಂಕಗಳನ್ನು 8 ಅಂಕಗಳನ್ನು ಚಿಕ್ಕಮಗಳೂರು. ಮತ್ತೆ ಪದೇ ಮರುಪ್ರಾರಂಭವಾಗ್ತಾ ಇದೆ. ಪ್ರೋ ಕಬಡ್ಡಿ ಖ್ಯಾತಿಯ ಪಟ್ನಾ ಪೈರೇಟ್ಸ್ ತಂಡವನ್ನು ಪ್ರತಿನಿಧಿಸಿದ ಪ್ರತಿಭಾನ್ವಿತ ಆಟಗಾರ ರಂಜಿತ್ ನಾಯಕ ಈ ಪಂದ್ಯದ ಕೂಡ ರಂಜಿಸ್ತಾ ಇದ್ದಾನೆ. ಎಸ್, ಯಶಸ್ವಿಯಾಗಿ ನಿರಾತಂಕವಾಗಿ ನಿರಾಯಾಸವನ್ನ ನಿರಂತರವಾಗಿ ಕಲೆ ಹಾಕ್ತಾ ತಂಡದ ಗೆಲುವಿನ ರೂವಾರಿಯಾಗಿ ಹೊರಹೊಮ್ತಾ ಇದ್ದಾನೆ. ದ ಬೆಸ್ಟ್ ಅಂಡ್ ದ ಮೋಸ್ಟ್ ಸಕ್ಸಸ್ಫುಲ್ ರೈಡರ್ ಆಫ್ ದಿಸ್ ಟೂರ್ನಮೆಂಟ್ ರಂಜಿತ್ ನಾಯಕ, ಪ್ರೋ ಕಬಡ್ಡಿ ಖ್ಯಾತಿಯ ಆಟಗಾರ, ಉತ್ತರ ಕನ್ನಡದ ರೆಸ್ಟರ್ಸ್ ರೈಡರ್ ಆಗಿ ರಂಜಿತ್ ನಾಯಕ. ಸಂಕಡ 2ರಲ್ಲಿ 8-6 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಶಶಾಂಕ್ ಮುಲ್ಕಿ. ಎಸ್, ಮಲ್ಟಿಪಲ್ ರೈಟ್ ಪಾಯಿಂಟ್. ವೇಗದ ದಾಳಿಯೊಂದಿಗೆ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ. 10 ಈಗ ರಂಜಿತ್ ನಾಯಕರನ್ನು ಅದ್ಭುತವಾಗಿ ಸೂಪರ್ ಟ್ಯಾಕಲ್ಗೆ ಬಂಧಿಸಿದ್ದಾರೆ. ಜನ ಮೆಚ್ಚಿದ ಒಂದು ಅದ್ಭುತವಾದ ಮೆಚ್ಚಿದ ಕ್ಷಣ. ಜನ ಕೂಡ ಚಪ್ಪಾಳ ಮುಖೇನ ಪ್ರೋತ್ಸಾಹಿಸಿದ್ದಾರೆ. ಪ್ರೋ ಕಬಡ್ಡಿ ಖ್ಯಾತಿಯ ರಂಜಿತ್ ನಾಯಕರನ್ನು ಬಂಧಿಸಿದ್ದಾರೆ. ಕ್ಯಾಚ್ ಆಫ್ ದ ಮ್ಯಾಚ್. ಎಸ್, ವಿಶ್ವ ಒಬ್ಬ ಪ್ರೋ ಕಬಡ್ಡಿ ಸ್ಟಾರ್ ಆಟಗಾರ. ಬೋನಸ್ನ ಜೊತೆಲಿ 2 ಟಚ್ ಪಾಯಿಂಟ್ ಒಂದಿಗೆ 10-9ರಲ್ಲಿ ಪಂದ್ಯ. ವಾಟ್ ಅ ಬ್ಯೂಟಿಫುಲ್ ಮ್ಯಾಚ್. ನೋಡುಗರಿಗೆ ಕಬಡ್ಡಿಯ ರಸದೌತಣವನ್ನು ಉಣಬಡಿಸ್ತಾ ಇದ್ದಾರೆ. ದಾಳಿಯಲ್ಲಿ 2 ಬಲಿಷ್ಠ ತಂಡ ಆಚಾರ್ಯ ಮಂಡ್ಯ ಹಾಗೂ ದಕ್ಷಿಣ ಕನ್ನಡ ಜಿದ್ದಾಜಿದ್ದಿಂದ ಕೊಡುವ ಪಂದ್ಯ. 2 ತಂಡದ ಆಟಗಾರ ಸಾಲ ನಿಲ್ಲಬೇಕು. ನಮ್ಮ ಶ್ರೀತ ಸಾಗರ್ ಅವರು, ಸತ್ಯ ಧಾರಾವಾಹಿಯ ಅಮೂಲ್ ಬೇಬಿ, ಕಿರುತೆರೆಯ ಕಲಾವಿದರು, ನಾಯಕ ನಟರು, ಭವಿಷ್ಯದ ಭರವಸೆಯ ಯುವ ನಾಯಕ ನಟರು ದಯವಿಟ್ಟು ಆಗಮಿಸಬೇಕು. ಚಿಕ್ಕಮಗಳೂರು ಹಾಗೂ ಉತ್ತರ ಕನ್ನಡ ದಯವಿಟ್ಟು ಲೈನಪ್ ಮಾಡಿ. ಚಿಕ್ಕಮಗಳೂರು ಕ್ಯಾಪ್ಟನ್ ಯಶವಂತ್, ಅನಿಲ್, ರವಿಕಿರಣ್ ಲೈನಪ್ ಮಾಡಿ ದಯವಿಟ್ಟು. ಉತ್ತರ ಕನ್ನಡ ನೋಡಿ, ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಸಾಕಷ್ಟು ಜನ ಬಂದು ಹಾಗೆ ನಿಂತ್ಕೊಂಡಿದ್ರ. ಗ್ಯಾಲರಿ ವ್ಯವಸ್ಥೆ ಇದೆ, ಗ್ಯಾಲರಿಯಲ್ಲಿ ಆಸೆಂಡ್ ಹಾಕ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದಾವೆ. ಕಿರುತೆರೆಯಲ್ಲಿ ಇತ್ತೀಚೆಗೆ ಜನಮನೆಗಿದ್ದಂಥ ಅಮೂಲ್ ಬೇಬಿ ಹೊಸ ಕಿರುತೆರೆಯ ನಾಯಕ ನಟನಾಗಿ ಯಶಸ್ವಿಯಾಗಿ ಮುನ್ನುಗ್ತಾ ಇದ್ದಾನೆ. ಶ್ರೀತ ಸಾಗರ್ ಅವರು, ಅಮೂಲ್ ಬೇಬಿ ಸಾಗರ್, ಸತ್ಯ ಧಾರಾವಾಹಿಯ ಕಿರುತೆರೆಯ ನಾಯಕ ನಟ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಶ್ರೀತ ನರಸಿಂಹರವರು ಅವರನ್ನ ಕರೆದಿದ್ದ ಅವರಿಗೆ ಅಭಿನಂದನೆಗಳು. ಮೊದಲಿಗೆ ಚಿಕ್ಕಮಗಳೂರು ತಂಡದ ಆಟಗಾರನ ಪರಿಚಯಿಸಿಕೊಟ್ಟ ಶ್ರೀತ ಮುದ್ದಪ್ಪನವರು, ಶ್ರೀತ ರಾಜಗೋಪಾಲ್ರವರು, ಶ್ರೀತ ಆನಂದ್ ಮೂರ್ತಿ, ನಮ್ಮ ಯುವ ಬ್ರಿಗೇಡ್ನ ರೂವಾರಿ, ಈ ಪಂದ್ಯಾವಳಿಯ ಪ್ರಮುಖ ರೂವಾರಿಯಾಗಿರ್ತಾರೆ ಆನಂದ್ ಮೂರ್ತಿಯವರು. ಹಾಗೆ ನಮ್ಮ ವಾಸು, ಧೀರಜ್ ಮುನ್ನಾಜ್ ಯುವ ಬ್ರಿಗೇಡ್ನ ಕಟ್ಟಿ ಬೆಳೆಸಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇರ್ತಕ್ಕಂಥ ಖ್ಯಾತಿ ನಮ್ಮ ವಾಸುಗೆ ಸಲ್ಲುತ್ತೆ. ಸತ್ಯ ಧಾರಾವಾಹಿಯ ಕಿರುತೆರೆಯ ನಾಯಕ ನಟ ಅಮೂಲ್ ಬೇಬಿ ಅಂತ ಹೆಸರು ಪಡೆದಂತ ಜನಮೆಚ್ಚಿದ ಸಂದರ್ಭ ರಾಕಿ ದಾತರದ ನಿರ್ಧಾರ. ಹಾಗೆ ಆನಂದ್ ಮೂರ್ತಿರವರು ಯುವ ಬ್ರಿಗೇಡ್ ಅನ್ನು ಕಟ್ಟಿ ಬೆಳೆಸಿ ಯುವಕರಿಗೆ ಹೊನ್ನಾಡಿಯಾಗಿ ಇಂಥ ಒಂದು ಮಹತ್ವಾಕಾಂಕ್ಷಿ ಕ್ರೀಡೆಗಳನ್ನ ಯಶಸ್ವಿಯಾಗಿ ನೆರವೇರಿಸಿದ ಖ್ಯಾತಿ ಆನಂದ್ ಅವರಿಗೆ ಸಲ್ಲುತ್ತೆ. ಹಾಗೆ ಅವರ ಸದ್ಗುರು ರಾಜಗೋಪಾಲ್ ಅವರಿಗೆ
ಶ್ರೀಯುತ ಮುದ್ದಪ್ಪನವರು ಮಾಜಿ ನಗರಸಭಾ ಅಧ್ಯಕ್ಷರು, ಧೀರಜ್ ಮುನ್ರಾಜ್ ಯುವ ಬ್ರಿಗೇಡ್ನ ಎಲ್ಲ ಸದಸ್ಯರು, ವಾಸು ನಾಯಕ ನಟ ಸಾಗರ್ ಅವರನ್ನ ಈ ಸಂದರ್ಭದಲ್ಲಿ ಸತ್ಕರಿಸ್ತಾ ಇದ್ದೇವೆ. ಚಿತ್ರಣ ಬದಲಾಗ್ತಾ ಇದೆ. ಚಪ್ಪಳ ಮುಖೇನ ಅವರ ಭವಿಷ್ಯ ಉಜ್ವಲವಾಗಲಿ. ಇನ್ನು ಕಿರುತೆರೆಯಿಂದ ಬೆಳ್ಳಿತೆರೆಗೂ ಕೂಡ ಅವರು ಪಾದಾರ್ಪಣೆ ಮಾಡಲಿ ಅಂತೇಳಿ ನಾವು ಬಯಸ್ತಾ, ಕಿರುತೆರೆಯ ಯಶಸ್ವಿ ನಾಯಕ ನಟ ಅಮೂಲ್ ಬೇಬಿ ಸಾಗರ್ ಅವರಿಗೆ ನಾವು ಅಭಿನಯಿಸ್ತಾ ಇದ್ದೀವಿ. ಸಾಯಿ ಪ್ರಸಾದ್ ದಕ್ಷಿಣ ಕನ್ನಡದ ಶ್ರೇಷ್ಠ ದಾಡಿಗಾರ. 4 ಆಟಗಳ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸಾಗರ್ ಗೌಡ, ರೈಟ್ ಕಾರ್ನರ್ ಭಾಗದಲ್ಲಿ ಅಭಿಷೇಕ್ ಗೌಡ. 12-11 1 ಅಂಕದ ಮುನ್ನಡೆಯಲ್ಲಿ ಮಂಡ್ಯ. ದೊಡ್ಡಬಳ್ಳಾಪುರ ಎಲ್ಲ ಪ್ರೇಕ್ಷಕರು ಜೋರ ಚಪ್ಪಾಳೆ ಬರಲಿ. ಎಂತ ಪಂದ್ಯ ನಿಜವಾಗ್ಲೂ. ದಕ್ಷಿಣ ಕನ್ನಡ ವಿರುದ್ಧ ಮಂಡ್ಯ. ಕಿರುತೆರೆಯಿಂದ ಬೆಳ್ಳಿತೆರೆಗೆ ಇವರು ಪಾದಾರ್ಪಣೆ ಮಾಡಲಿ ಅಂತ ಹಾರೈಸ್ತಾ ಶ್ರೀ ನರಸಿಂಹಣ್ಣನವರು ಮೊದಲ ಮುಖಂಡರು ಇಲ್ಲಿ ಆಗಮಿಸಿದ ನರಸಿಂಹಣ್ಣವರು ಕೂಡ ವಾಪಸ್ ಹಾಕಿದ್ದಾರೆ. ಯುವ ಬ್ರಿಗೇಡ್ನ ವತಿಯಿಂದ ಅಭಿನಂದನೆ ಪೂರ್ವಕವಾಗಿ ಅವರನ್ನು ಸತ್ಕರಿಸಿ ಸನ್ಮಾನಿಸ್ತಾರೆ. ದಕ್ಷಿಣ ಕನ್ನಡದ ವೇಗದ ದಾಳಿಗಾರ ಶಶಾಂಕ್ ಮುಲ್ಕಿ. ಸಚಿನ್ ಬೇಡವಾದಂತ ಟ್ಯಾಕಲ್ಗೆ ಮುಂದಾಕಿದ್ದಾರೆ. 12-12. ಕಿರುತೆರೆಯ ನಾಯಕ ನಟ ಸತ್ಯದ ಹಲವಾರಿಯ ಶ್ರೀಯುತ ಸಾಗರ್ ಅವರಿಗೆ ಅಭಿಮಾನಿಗಳೊಂದಿಗೆ ನೀಡ್ತಾರೆ. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಕಿರುತೆರೆಯ ನಾಯಕ ನಟ ಸಾಗರ್ ಅವರಿಗೆ 23-13ರಲ್ಲಿ 10 ಅಂಕಗಳ ಮುನ್ನಡೆಯಲ್ಲಿ ಉತ್ತರ ಕನ್ನಡ ಎಚ್ಚರಿಕೆ ಆಟದ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದೆ. 23-13 in favor of UK at court number 1 and court number 2. ಜಿದ್ದಾಜಿದ್ದಿನ 2 ಬಲಿಷ್ಠ ತಂಡಗಳು ಸಕ್ಕರೆ ನಾಡಿನ ಅಕ್ಕರೆ ಹುಡುಗರು ಮಂಡ್ಯ ವರ್ಸಸ್ ದಕ್ಷಿಣ ಕನ್ನಡ ನಡುವಿನ ಜಿದ್ದಾಜಿದ್ದಿನ ಸಮಬಲ ಹೋರಾಟ ಸಾಗ್ತಾ ಇದೆ. 12-12. ಎಸ್ ನೋಡಿ, ಎಲ್ಲ ತಂಡದ ಆಟಗಾರ ಗಮನಕ್ಕೆ ಊಟದ ತಯಾರಿಯಾಗಿದೆ. ಊಟದ ಟೋಕನ್ ಅನ್ನ ವೇದಿಕೆ ಬಲಭಾಗದಲ್ಲಿ ಬಂದು ತಂಡದ ಕ್ಯಾಪ್ಟನ್ ಬಂದು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ನೋಡಿ, ಆಟಗಾರ ನಿಮ್ಮಲ್ಲಿ ವಾದ ವಿವಾದ ಬೇಡ. ತೀರ್ಪುಗಾರಿದ್ದಾರೆ ರಾಕೇಶ್, ದಯವಿಟ್ಟು ಸಹಕರಿಸಿ. ತೀರ್ಪುಗಾರಿದ್ರೆ ಅವ್ರು ತೀರ್ಮಾನ ನೀಡುತ್ತಾರೆ. ಜಿಮಿ ಅವರೇ, ಪ್ರಚಾರಕರ ಬಳಿ ಬನ್ನಿ. ದಯವಿಟ್ಟು ನಮ್ಮ ಅಂಕಣ ವ್ಯವಸ್ಥಾಪಕ ಮುಬಾರಕ್ ಬನ್ನಿ. ಇಲ್ಲಿ ಮಧು ಮುಬಾರಕ್ ಬನ್ನಿ. ಮಧು ಮುಬಾರಕ್. ಚಿಕ್ಕಮಗಳೂರು ತಂಡದ ಖಗನ್ ಗೌಡ ಸೂಪರ್ ಟೆಕಲ್ ಆನ್ ಆಗಿದೆ. 2 ಆಟಗಾರ ನಡುವೆ ಜಾಂಟಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿ, ರೈಟ್ ಕಾರ್ನರ್ ಭಾಗದಲ್ಲಿ ಮಹೇಶ. ಈ ಕಬಡ್ಡಿ ಪಂದ್ಯಾವಳಿಯನ್ನ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರವನ್ನು ಸಹ ಮಾಡಲಾಗ್ತಾ ಇದೆ. ಕರ್ನಾಟಕ ರಾಜ್ಯಾದ್ಯಂತ ಅಲ್ಲದೆ ಹೊರ ರಾಜ್ಯಗಳಲ್ಲಿ ಸಹ ಈ ಪಂದ್ಯವನ್ನು ವೀಕ್ಷಿಸ್ತಾ ಇದ್ರೆ. ಅಂಜನಾದ್ರಿ ಕಪ್ 2025 ಶ್ರೀಯುತ ಧೀರಜ್ ಮುನಿರಾಜರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಸುಂದರ ಕಬಡ್ಡಿ ಹಬ್ಬ. ದಾಳಿಯಲ್ಲಿ ಮಹೇಶ್ ರೈಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ಪ್ರಯತ್ನ ಇತ್ತು. ಅದು ಉತ್ತಮವಾದಂತಹ ಟ್ಯಾಕಲ್. 1+2 3 ಪಾಯಿಂಟ್ ಚಿಕ್ಕಮಗಳೂರು ಬೋನಸ್ ಅಂಕದ ಸೇರ್ಪಡಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲಾ ತಂಡ. ಅಂಕಣ 2ರಲ್ಲಿ ಅಭಿಮನ್ಯುವಿನ ಅಂಕಣದಲ್ಲಿ ಸ್ಕೋರ್ 13-13. ದೊಡ್ಡಬಳ್ಳಾಪುರ ಜಾಲೆ ಜಾಲೆ. ನಿಮ್ ಸೌಂಡ್ ಖಾಲಿ ಆದಾಗಿದೆ.
ನೋಡಿ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಬಂದವರೆಲ್ಲ ಹಾಗೆ ನಿಂತ್ಕೊಂಡು ಮ್ಯಾಚ್ ನೋಡ್ತಾ ಇದ್ರ. ದಯವಿಟ್ಟು ಗ್ಯಾಲರಿ ವ್ಯವಸ್ಥೆ ಇದೆ, ಗ್ಯಾಲರಿಯಲ್ಲಿ ಆಸೀನರಾಗಬೇಕು. ಉತ್ತರ ಕನ್ನಡ ಜಿಲ್ಲಾ ತಂಡದ ಒಬ್ಬ ಪ್ರೊ ಕಬಡ್ಡಿ ಖ್ಯಾತ ಆಟಗಾರ ರಂಜಿತ್ ನಾಯ್ಕ್ ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನ ಇತ್ತು. 1 ಅಂಕಕ್ಕೆ ತೃಪ್ತಿಯನ್ನು ಪಟ್ಕೊಂಡಿಲ್ಲ. 1, 2 ಮಲ್ಟಿಪಲ್ ರೈಡ್ ನೊಂದಿಗೆ ಇಲ್ಲಿ ತಂಡಕ್ಕೆ ಆಸರಾಗ್ತಾ ಇದ್ದಾನೆ ರಂಜಿತ್ ನಾಯ್ಕ್. ಈ ಪಂದ್ಯಗಳು ಈ ಅವಧಿಯ ಈ ರಾತ್ರಿಯ ಅಂತಿಮ ಪಂದ್ಯಗಳಾಗಿರುತ್ತೆ. ಎಲ್ಲ ಕಬಡ್ಡಿ ಕ್ರೀಡಾಪಟುಗಳು ಗಮನಿಸಬೇಕು. ವಿಜೇತ ತಂಡಗಳು ನಾಳೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಪಂದ್ಯಾವಳಿ ಒಂದು ನಿಮಿಷ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಮುಲ್ ಬೇಬಿ ಸಾಗರ್ ಅವರು ಖ್ಯಾತ ಕಿರುತೆರೆ ನಾಯಕ ನಟರು ಇತ್ತೀಚೆಗೆ ಸತ್ಯ ಧಾರಾವಾಹಿಯಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿ ಮುಂದಿನ ಭರವಸೆಯ ಚಲನಚಿತ್ರ ನಾಯಕ ನಟರಾಗೂ ಸಹ ಬೆಳಕಿಗೆ ಬರಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಧೀರಜ್ ಮುನ್ರಾಜು ಬ್ರಿಗೇಡ್ ವತಿಯಿಂದ ಅವರಿಗೆ ಅಭಿನಂದಿಸ್ತಾ ಇದ್ದೇವೆ. ಸತ್ಯ ಧಾರಾವಾಹಿಯ ಕಿರುತೆರೆ ನಾಯಕ ನಟರಾಗಿ ಎಲ್ಲರೂ ಅವರನ್ನ ಅಮುಲ್ ಬೇಬಿ ಅಂತಾನೆ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ಎಲ್ಲ ನೆಚ್ಚಿನ ಕ್ರೀಡಾಪಟುಗಳಿಗೆ ವಿಶೇಷವಾದ ಸೂಚನೆ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಪಂದ್ಯಾವಳಿ 9 ಗಂಟೆಗೆ ಸರಿಯಾಗಿ ಪ್ರಾರಂಭವಾಗುತ್ತೆ. ಬೆಳಿಗ್ಗೆ ದಯವಿಟ್ಟು ಎಲ್ಲ ಕ್ರೀಡಾಪಟುಗಳು ವಿಜೇತ ತಂಡಗಳಿಗೆ ವಿಶೇಷವಾದ ಸೂಚನೆ. ಹಾಗೆ ಎಲ್ಲ ಜಿಲ್ಲಾ ತಂಡದ ಆಟಗಾರ ತರಬೇತಿದ್ದಾರೆ. ಯುವ ಕಿರುತೆರೆ ನಾಯಕ ನಟರು ಸತ್ಯ ಧಾರಾವಾಹಿ ಮೂಲಕ ಕಿರುತೆರೆಯಲ್ಲಿ ಗುರುತಿಸಿಕೊಂಡಿರುವಂತಹ ಅಮುಲ್ ಬೇಬಿ ಖ್ಯಾತಿಯ ಸಾಗರ್ ಅವರಿಗೆ ಧೀರಜ್ ಮುನ್ನರಾಜು ಬ್ರಿಗೇಡ್ ವತಿಯಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಸತ್ಯ ಅವರನ್ನ ನೋಡಿ, ಅಭಿಮಾನ ಎಲ್ಲಿದೆ ಅಂದ್ರೆ ಗ್ಯಾಲರಿಯಿಂದ ಮೂಡಿ ಬರ್ತಾ ಇದೆ. ಎಸ್, ಅಲ್ಲಿ ಮಹಿಳೆಯರು ಹೆಚ್ಚಾಗಿದ್ದಾರೆ. ಆ ಮಹಿಳೆಯರಿಗೆ ಸೀರಿಯಲ್ ಅಂದ್ರೆ ಸೀರಿಯಲ್ ಸಾಕ್ತೆ ಅವ್ರಿಗೆ ಮನೆ ಒಂದು 3 ಬಾಗಿಲು ಸೀರಿಯಲ್ ಇದ್ರೆ ಯಾರು ನೆನಪಾಗಲ್ಲ. ಆದ್ರೂ ಮಹಿಳಾ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರೆ ನಾನು ಬೈಕೋಬೇಡಿ. ನೀವು ಕಲೆಯನ್ನು ಆರಾಧಿಸಿದ, ಅದು ನಮ್ಮ ದೊಡ್ಡಬಳ್ಳಾಪುರದವರು ಕ್ರೀಡೆ ಕಲೆಯನ್ನು ಆರಾಧಿಸುವ ಕ್ರೀಡಾ ರಸಿಕರು, ಕಲಾ ರಸಿಕರಿದ್ದೀರಾ. ನಿಮಗೆ ನನ್ನ ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀನಿ. ಅಂಕಣ 2ರಲ್ಲಿ ಸ್ಕೋರ್ 13-13. ಮ್ಯಾಚ್ ಆಫ್ ದ ಟೂರ್ನಮೆಂಟ್ ಖಂಡಿತವಾಗಿ ಮಂಡ್ಯ ಕನ್ನಡ ವರ್ಸಸ್ ಜಿಕೆ. ಪ್ರೊ ಕಬಡ್ಡಿ ಖ್ಯಾತಿಯ ತಾರಾ ಆಟಗಾರರ ನಡುವಿನ ಜಿದ್ದಿನ ಪ್ರತಿಷ್ಠೆಯ ಪಂದ್ಯ ಅಂಕಣ ಅಭಿಮನ್ಯು ಅಂಕಣದಲ್ಲಿ ಹೋರಾಟ ಸಾಗ್ತಾ ಇದೆ. ಊಟದ ಟೋಕನ್ ದಯವಿಟ್ಟು ಪ್ರಚಾರಕರ ಬಳಿ ಬಂದು ಕೊಟ್ಬಿಡಿ ಸರ್. ಇಲ್ಲಿ ಕೊಡ್ತಾ ಇದೀವಿ. ಟೀಮ್ ಕ್ಯಾಪ್ಟನ್ಸ್ ಪ್ಲೀಸ್ ಕಮ್ ಫಾರ್ವರ್ಡ್ ಅಂಡ್ ಕಲೆಕ್ಟ್ ದಿ ಜಿನ್ನರ್ ಕೂಪನ್ಸ್. ಎಲ್ಲ ತಂಡದ ನಾಯಕರಲ್ಲಿ ತಂಡ ತರಬೇತಿ ನೋಡಿ ಇಲ್ಲಿ ಬರಬೇಕು. ಬನ್ನಿ, ಡಿನ್ನರ್ ಕೂಪನ್, ಊಟದ ಕೂಪನ್ ಕೊಡ್ತಾ ಇದೀವಿ, ಬಂದು ಸ್ವೀಕರಿಸಬೇಕು. ಊಟದ ಕೂಪನ್ ಪಡೆದುಕೊಳ್ಳಿ ಪ್ಲೀಸ್. ನಾಳೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಮತ್ತೆ ಪಂದ್ಯಗಳು ಮರುಪ್ರಾರಂಭವಾಗಲಿದ್ದು ಎಲ್ಲ ವಿಜೇತ ತಂಡದ ಜಿಲ್ಲಾ ತಂಡದ ನಾಯಕರುಗಳಿಗೆ ಪ್ರೊ ಕಬಡ್ಡಿ ಖ್ಯಾತಿ ಆಟಗಾರ ಬಂದ್ರು ಎಲ್ಲರೂ ಇಟ್ಕೊಳ್ರು. ಯುಪಿ ಯೋಧ ತಂಡ ಪ್ರತಿನಿಧಿಸಿದಂತ ಗಗನ್ ಗೌಡ ತಂಡದ ಬೆನ್ನೆಲುಬು. 28-22 ಪಂದ್ಯ ಸಾಗ್ತಾ ಇದೆ. ಉತ್ತರ ಕನ್ನಡಕ್ಕೆ ದಿಟ್ಟ ಪ್ರತ್ಯುತ್ತರವನ್ನು ದ್ವಿತೀಯಾರ್ಧದಲ್ಲಿ ನೀಡ್ತಾ ಇದೆ. ರಕ್ಷಿತ್ ಪೂಜಾರಿಯನ್ನ ಬಂಧಿಸಿದ್ದಾರೆ. ಕೂಡಲೇ ಅಂತರದಲ್ಲಿ ರಂಜಿತ್ ನಾಯಕರನ್ನ ಬಂಧಿಸಿದ್ದಾರೆ. ರಂಜಿತ್ ನಾಯಕ ಪ್ರೊ ಕಬಡ್ಡಿ ತಾರಾ ಆಟಗಾರ, ಬಂದಿಯಾದ ದಾಳಿಗಾರ. 30-20 ಜಿಮ್ಮೇಣ ರಂಜಿತ್ ನಾಯ್ಕ, ರಕ್ಷಿತ್ ಪೂಜಾರಿ ಬಂದಿಲ್ಲ. ರಂಜಿತ್ ನಾಯಕ ಇಲ್ಲಿ ರಕ್ಷಿತ್ ಪೂಜಾರಿ ಬರಬೇಕಾಗಿತ್ತು. ಅವನು ಕೂಡ ಶ್ರೇಷ್ಠ ಆಟಗಾರ. ಅನುಪಸ್ಥಿತಿ ಮೈಸೂರು ತಂಡವನ್ನು ಕಾಡ್ತಾ ಇದೆ. ರಂಜಿತ್ ನಾಯಕ ಇದೀಗ ಮತ್ತೊಂದು ಏಟಿಗೆ 31-23. ಈಡಲೈತೆ 31-23 ಅಂಕಣ ಅರ್ಜುನ ಅಂಕಣದಲ್ಲಿ ಸಾಕ್ತಾ ಇದೆ. ಎಸ್, ಮಂಡ್ಯ ತಂಡದ ವರುಣ್ ಗೋಪಾಲ್ಪುರ
ಯುವ ಆಟಗಾರ ತಂಡಕ್ಕೆ ಆಪತ್ಬಂಧವನಾಗ್ತಾನ. ಮೂವತ್ತೊಂದು 23 ಪ್ರೋ ಕಬಡ್ಡಿಯಲ್ಲಿ ಯುವ ಯೋಧಾ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಖ್ಯಾತನಾಮ ಕ್ರೀಡಾಪಟು ಗಗನ್ ಗೌಡ ಆರ್ಕೆ ಮರ ಇದ್ದಾಗಿದ್ದಾನೆ. ಎಷ್ಟು ಬಡಕಲಾನಾಗಿದೆ ಸಾಯಿ ಪ್ರಸಾದ್ ಅಭಿಯಾನ ಔಟ್ ಮಾಡಲು ಯಶಸ್ವಿಯಾಗಿದ್ದಾನೆ. 15-14 ಒಂದೊಂದು ಅಂಕಕ್ಕೆ ಇಲ್ಲಿ ಸೆಣಸಾಟ. ಎಲ್ಲ ನಮ್ಮ ಗ್ಯಾಲರಿಯಲ್ಲಿ ಗೊತ್ತಿರುವಂತಹ ಪ್ರೇಕ್ಷಕರು ನಿಮ್ಮ ಜೋರ ಚಪ್ಪಾಳೆ ಮೂಲಕ ಆಟಗಾರರಿಗೆ ಒಂದು ಸ್ವಲ್ಪ ಹೊರತುಪಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಮೈ ಕೊರೆಯುವ ಚಳಿಯನ್ನ ಲೆಕ್ಕಿಸದೆ ಸಾವಿರಾರು ಸಂಖ್ಯೆಯಲ್ಲಿ ಕ್ರೀಡಾ ಪ್ರೇಮಿಗಳು ಆಗಮಿಸಿದ್ದಾರೆ. ಹಾಗೆ ಅಂಕಣ 1 ಅರ್ಜುನ ಅಂಕಣದ ಕೂಡ ಒಂದು ಅದ್ಭುತ ಕ್ರೀಡಾ ಪಂದ್ಯಗಳು ಸಾಕ್ತಾ ಇದೆ. 32-25 ಉತ್ತರ ಕನ್ನಡ ತಂಡದ ಪರವಾಗಿ ಎಸ್ ಶಶಾಂಕ್ ಹಾಗೂ ಸುಶಾಂತ್ ಶೆಟ್ಟಿ. ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್. 1+2 3 ಪಾಯಿಂಟ್. ಟೀಮ್ ಕ್ಯಾಪ್ಟನ್ಸ್ ನಿಮ್ಮ ಊಟದ ಕೂಪನ್ಗಳನ್ನ ಇಲ್ಲಿ ನೀಡ್ತಾ ಇದ್ದೀವಿ, ಬಂದು ಪಡೆದುಕೊಳ್ಬೇಕು. ಎಲ್ಲ ಆಟಗಾರರು ಊಟಕ್ಕೆ ತೆರಳಬೇಕು. ನಾಳೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಪಂದ್ಯಗಳು ಮರುಪ್ರಾರಂಭವಾಗಲಿದ್ದು ಎಲ್ಲ ಜಿಲ್ಲಾ ತಂಡದ ತರಬೇತುದಾರರ ಗಮನಕ್ಕೆ ವಿಶೇಷ ಸೂಚನೆ. ನಾಳೆ ನಿರ್ಣಾಯಕ ದಿನ. ಕರ್ನಾಟಕ ಗಂಡುಗಳಿ ಅಂಜನಾದ್ರಿ ಕಪ್ 2025ರ ಚಾಂಪಿಯನ್ ತಂಡ ಯಾರು ಅನ್ನೋದನ್ನ ನಿರ್ಧರಿಸೋ ನಿರ್ಣಾಯಕ ದಿನ. ನಾಳೆ ಬೆಳಗ್ಗೆ 9 ಗಂಟೆಗೆ ಪಂದ್ಯಗಳು ಮರುಪ್ರಾರಂಭವಾಗಲಿದೆ. ಎಲ್ಲ ಊಟದ ಕೂಪನ್ ಪಡೆದುಕೊಂಡು ವಿಜೇತ ತಂಡಗಳು ಕೂಡಲೇ ಊಟಕ್ಕೆ ತೆರಳಬೇಕು. ಎಸ್ ಮಂಡ್ಯ ವಿರುದ್ಧ ದಕ್ಷಿಣ ಕನ್ನಡ 18-15 3 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ತಂಡ ಇದೆ. ಶಶಾಂಕ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಮಂಗಳೂರು ವಿಶ್ವವಿದ್ಯಾನಿಲಯ ತಂಡವನ್ನು ಸಹ ಪ್ರತಿನಿಧಿಸಿದ ಒಬ್ಬ ಶ್ರೇಷ್ಠ ಆಟಗಾರ. ಈ ಬಾರಿ ವಿಶ್ವಾಸ್ ಗೌಡ ಸಕ್ಕರೆ ನಾಡು ಮಂಡ್ಯದ ಒಬ್ಬ ಶ್ರೇಷ್ಠ ದಾಳಿಗಾರ. ರಂಜಿತ್ ನಾಯಕಲ್ಲಿ ರಂಜಿಸ್ತಾ ಇದೆ ತಂಡದ ಮುನ್ಪಡೆ ಬೆನ್ನೆಲುಬು ಅಸಹ್ಯ ಆಟಗಾರ. 34-26 8 ಅಂಕಗಳ ಸ್ಪಷ್ಟ ಮುನ್ನಡೆಯಲ್ಲಿ ಸಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲಾ ತಂಡ. ಇದೀಗ ಬ್ಯೂಟಿಫುಲ್ ಡ್ರೈವಿಂಗ್ ಆಂಕಲ್ ಹೋಲ್ಡ್ ಮೂಡಿ ಬಂದ ಕಾರಣ ಹೊಂದಾಣಿಕೆ ರೀತಿಯ ಬ್ಯೂಟಿಫುಲ್ ಕಾಂಬಿನೇಷನ್ ಕ್ಯಾಚ್. ಡಿಫೆಂಡರ್ಗಳಿಬ್ಬರ ಸಾಮ್ಯತೆ ಅದ್ಭುತವಾಗಿತ್ತು. ಹಾಗಾಗಿ ಒಂದು ಯಶಸ್ವಿ ಟ್ಯಾಕಲ್ ಪಾಯಿಂಟ್ ಗಳಿಸಿಕೊಂಡಿದೆ ಚಿಕ್ಕಮಗಳೂರು. 34-28 ಎಸ್ ವೇಗದ ದಾಳಿ ಸಾಯಿ ಪ್ರಸಾದ್. 6 ಅಂಕಗಳ ಅಂತರ ಉತ್ತರ ಕನ್ನಡ ತಂಡವನ್ನು ಕಟ್ಟಿ ಹಾಕುವಲ್ಲಿ ಹಂತ ಹಂತವಾಗಿ ಮುನ್ನುಗ್ತಾ ಇದೆ ಗಗನ್ ಗೌಡ. 19-15 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ. ದಾಳಿಯಲ್ಲಿ ವಿಶ್ವಾಸ್ ಗೌಡ. 7 ಆಟಗಾರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಮೊಹಮ್ಮದ್ ನಿಶಾಂತ್, ಕವರ್ ಭಾಗದಲ್ಲಿ ಅಫ್ರೀದ್, ರೈಟ್ ಕಾರ್ನರ್ ಭಾಗದಲ್ಲಿ ಸುಶಾಂತ್ ಶೆಟ್ಟಿ, ಡಿಫೆನ್ಸ್ ಭಾಗದಲ್ಲಿ ಕೊಂಚ ಗೊಂದಲ. ಯಾವುದೇ ಅಂಕಲದೊಂದು ಎಂಟಿ ರೈಡ್ ಒಂದಿಗೆ ವಾಪಸ್ ಆಗಿದ್ದಾರೆ. ಈ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ಅಮುಲ್ ಬೇಬಿ ಸಾಗರ್ ಅವರು ಇರುತ್ತಾರೆ. ನೆಚ್ಚಿನ ನಾಯಕ ನಟರು ಸತ್ಯ ಧಾರಾವಾಹಿಯ ನಾಯಕ ನಟರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಪಂದ್ಯವನ್ನ ವೀಕ್ಷಿಸ್ತಾ ಇದ್ದಾರೆ. ಗ್ಯಾಲರಿ ಕಡೆಯಿಂದ ಒಂದು ಪ್ರಶ್ನೆ ಮೂಡಿ ಬರ್ತಾ ಇದೆ. ಅಮುಲ್ ಬೇಬಿ ಸಾಗರ್ ಅವರೇ, ಸತ್ಯ ಧಾರಾವಾಹಿಯ ನಾಯಕಿ ನಟಿ ಸಂಗೀತ ಅವರು ಎಲ್ಲಿ ಅಂತ ಹೇಳಿ ಕೇಳ್ತಾ ಇದ್ರೆ ನಮ್ಮ ಗ್ಯಾಲರಿಯಲ್ಲಿರುವಂತಹ ಪ್ರೇಕ್ಷಕರು. ಸದ್ಯ ಸಂಗೀತ ಅವರು ಬಿಗ್ ಬಾಸ್ ಅಲ್ಲಿ ಬಿಸಿ ಇದ್ದಾರೆ. ರಾಕಿ ಮಂಡ್ಯದ ಕಂಡು ಕಿಕ್ ಮಾಡಿದ್ರು. ಲೆಫ್ಟ್ ಇನ್ ಜಾಗದಲ್ಲಿದ್ದಂತ ನಾಸೀರ್ ಅಂಬಿ ಔಟ್ ಆಗಿ ಅಂಕಣದ ಹೊರಗಡೆ ಹೋಗ್ತಾರೆ. 20-16 ಕ್ಯಾಮ್ರಾ ಕಾಣಲ್ಲ. 20-16 in favor of ದಕ್ಷಿಣ ಕನ್ನಡ. ಶಶಾಂಕ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ವೇಗದ ದಾಳಿಯೊಂದಿಗೆ ಹಾಗೆ ವಾಪಸ್ ಆದ್ರು. ಮತ್ತೊಂದು ಕಬಡ್ಡಿ ಕ್ರೀಡಾ ರಸಿಕರಿಗೆ ಮತ್ತೊಂದು ವಿಶೇಷವಾದ ಸಂತಸದ ಸಿಹಿ ಸುದ್ದಿನ ಹೇಳಿಕೆ ಇಚ್ಛೆ ಪಡ್ತಾನೆ. ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಪ್ರಿಯಕೃಷ್ಣ ಫೌಂಡೇಶನ್ ವಿಜಯನಗರ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆ ಭಾಗದ ಜನಪ್ರಿಯ ನಾಯಕ ಶಾಸಕರಾಗಿದ್ದ ಪ್ರಿಯಕೃಷ್ಣ ಫೌಂಡೇಶನ್ ವತಿಯಿಂದ ಆರ್ಮಿ ಕಪ್ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ವತಿಯಿಂದ
ಇದೇ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಕಬಡ್ಡಿ ಕ್ರೀಡಾಕೂಟವನ್ನ ಬೆಂಗಳೂರಿನ ಗೋವಿಂದರಾಜ ನಗರ, ನಮ್ಮ ವಿಜಯನಗರ ಸಮೀಪ ಇರತಕ್ಕಂಥ ಗೋವಿಂದರಾಜ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಿವಣ್ಣವರು, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು, ಅವರ ನೇತೃತ್ವದಲ್ಲಿ ಒಂದು ಅದ್ಭುತವಾದ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನ ನೆರವೇರಿಸ್ತಾ ಇದ್ದೀವಿ. ಮುಂದಿನ ತಿಂಗಳು 14 ಮಹೇಶ್ ಮಲ್ಟಿಪಲ್ ಜನವರಿ 14 ಮತ್ತು 15 ಕರ್ನಾಟಕ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಅಂಜನಾದ್ರಿ ಕಪ್ ಸಂಕ್ರಮಣದ ಸಲುವಾಗಿ, ನೂತನ ವರ್ಷದ ಸಲುವಾಗಿ ಪ್ರಿಯಾ ಕೃಷ್ಣ ಫೌಂಡೇಶನ್ ಇವರ ವತಿಯಿಂದ ಶೆಟ್ಟಿ ಆರ್ಮಿ ಕಪ್ ವರ್ಷ ನಿರ್ಣಾಯಕ 3 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ಅಂಕಣ 1ರಲ್ಲಿ ನಿರ್ಣಾಯಕ ಪಂದ್ಯ 38-31ರಲ್ಲಿ 7 ಅಂಕಗಳ ಅಂತರದ ಮುನ್ನಡೆಯ ನಂಟು ಉತ್ತರ ಕನ್ನಡಕ್ಕೆ ಉಂಟು. ಚಿಕ್ಕಮಗಳೂರು 7 ಅಂಕಗಳ ಅಂತರವನ್ನ ಹಿನ್ನಡೆಯನ್ನ ಸರಿದೂಗಿಸಿ ಮುನ್ನುಗ್ಗಬೇಕಾಗಿದೆ. ಒತ್ತಡಕ್ಕೆ ಇಂದು ಅನೇಕ ರೋಚಕ ಪಂದ್ಯಗಳು ನಡೆದಿದೆ. ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಇನ್ನಷ್ಟು ಹೈ ವೋಲ್ಟೇಜ್ ಪಂದ್ಯಗಳು ಈ ಮೈದಾನದಲ್ಲಿ ನಡೆಯಲಿಕ್ಕಿದೆ. ಅಖಿಲ ಕರ್ನಾಟಕ ಮಾಜಿ ಯೋಧರ ಸೈನಿಕರ ಸಂಘ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶಿವಣ್ಣವರ ನೇತೃತ್ವದಲ್ಲಿ ನೂತನ ವರ್ಷ ಸಂಕ್ರಮಣದ ಸಲುವಾಗಿ ಬೆಂಗಳೂರಿನ ಹೆಸರಾಂತ ಬಡಾವಣೆ ಗೋವಿಂದರಾಜನ ವಿಧಾನಸಭಾ ಕ್ಷೇತ್ರದಲ್ಲಿ ಆರ್ಮಿ ಕಪ್ ಯೋಧರಿಗೆ, ಈ ದೇಶದ ನಮ್ಮನ್ನೆಲ್ಲ ಕಾಯುವ ವೀರ ಯೋಧರ ಸವಿ ನೆನಪಿಗಾಗಿ ಟ್ರಿಬ್ಯೂಟ್ ಟು ಆರ್ಮಿ ಸೋಲ್ಜರ್ಸ್ ಆರ್ಮಿ ಕಪ್ 2025 ಸಂಕ್ರಮಣದಂದು, ಸಂಕ್ರಾಂತಿ ಹಬ್ಬದಂದು ಗೋವಿಂದರಾಜ್ ನಗರದ ವಿಧಾನಸಭಾ ಕ್ಷೇತ್ರದ ಪ್ರಿಯಾ ಕೃಷ್ಣ ಫೌಂಡೇಶನ್ ಅವರ ನೇತೃತ್ವದಲ್ಲಿ ನೆರವೇರ್ತಾ ಇದೆ. ಈ ಒಂದು ಪ್ರತಿಷ್ಠಿತ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ನಿಮ್ಮ ಹಾಜರಾತಿಯನ್ನು ನೀಡಬಹುದು. ಪ್ರಥಮ ಬಹುಮಾನ 50,000 ರು ನಗದು ಬಹುಮಾನ, ದ್ವಿತೀಯ ಬಹುಮಾನ 30,000 ರು ನಗದು ಬಹುಮಾನ, ತೃತೀಯ ಹಾಗೂ ಚತುರ್ಥ ಬಹುಮಾನಗಳಾಗಿ ತಲಾ 15,000 ರೂಗಳನ್ನು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಶಿವಣ್ಣನವರು ನೆರವೇರಿಸ್ತಾ ಇದ್ದಾರೆ. ಬನ್ನಿ, ಭಾಗವಹಿಸಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. 24-18 6 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಅದೇ ರೀತಿ ಅಂಕಣ 1ರಲ್ಲಿ ಅರ್ಜುನನ ಅಂಕಣದಲ್ಲಿ ಸುಶಾಂತ್ ಶೆಟ್ಟಿ ವಾಡಬೇಡುಬಲ್ ಟ್ಯಾಕಲ್. ನಿಜವಾಗ್ಲೂ ಸುಶಾಂತ್ ಶೆಟ್ಟಿ ಒಬ್ಬ ಶ್ರೇಷ್ಠ ಆಟಗಾರ. ಮಂಗಳೂರು ವಿಶ್ವವಿದ್ಯಾನಿಲಯ ತಂಡವನ್ನು ಪ್ರತಿನಿಧಿಸಿ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿ ಹೊರಬಿದ್ದಂತಹ ಆಟಗಾರ ಸುಶಾಂತ್ ಶೆಟ್ಟಿ. ಹಾಗೆ ಅಪ್ರೀತ್, ಶಶಾಂಕ್ ಮುಲ್ಕಿ, ಅನೇಕ ಪ್ರತಿಭೆಗಳನ್ನು ದಕ್ಷಿಣ ಕನ್ನಡ ಜಿಲ್ಲಾ ತಂಡದಲ್ಲಿ ಕಾಣಬಹುದಾಗಿದೆ. ಮಂಗಳೂರು ವಿಶ್ವವಿದ್ಯಾನಿಲಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಅದೇ ರೀತಿ ಮಂಡ್ಯ ಅಂಕಣದಲ್ಲೂ ಸಹ ಮೈಸೂರು ವಿಶ್ವವಿದ್ಯಾನಿಲಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರರು ರಾಕೇಶ್, ಹಾಗೆ ಒಬ್ಬ ಶ್ರೇಷ್ಠ ಡಿಫೆಂಡರ್ ರಾಕೇಶ್ ಕೂಡ, ಹಾಗೆ ಅಭಿಷೇಕ್ ಗೌಡ, ವಿಶ್ವಾಸ್ ಗೌಡ, ಅನೇಕ ಆಟಗಾರ ಮೈಸೂರು ವಿಶ್ವವಿದ್ಯಾನಿಲಯ ತಂಡವನ್ನು ಸಹ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಪ್ರತಿನಿಧಿಸಿದಂತಹ ಆಟಗಾರ. 25-18